ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಒಂದಷ್ಟು ಹೆಲ್ತ್ ಬಗ್ಗೆ, ನೀವು ಟೈಟಲ್ ನೋಡಿನೇ ಗೊತ್ತಾಗಿರುತ್ತೆ, ಅದರ ಬಗ್ಗೆ ಏನಾಯಿತು, ಯಾಕೆ ನಮ್ಮ ಮನೇಲಿ ಎಲ್ಲ ಬ್ಲಡ್ ಚೆಕಪ್ಪು ಎಲ್ಲ ಮಾಡಿಸ್ತಾ ಇರೋವಂಥದ್ದು ಏನು ಅಂತ ಹೇಳಿ ನಿಮ್ಮ ಜೊತೆ ಕೂಡ ವಿಡಿಯೋನ ಡೀಟೇಲಾಗಿ ಹೇಳ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಏನಾಗಿತ್ತು ಏನು ಅಂತ ಎಲ್ಲ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ಈ ಒಂದು ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಸೋಮವಾರ ಬೆಳಗ್ಗೆನೇ ಇವತ್ತು ಬ್ಲಡ್ ಚೆಕಪ್ಗೆ ಮತ್ತು ಯೂರಿನ್ ಚೆಕಪ್ಗೆ ಬಂದಿದ್ದರು. ಏನಕ್ಕೆ ಅಂತ ಅಂದರೆ ಇವತ್ತು ಬಾಡಿ ಚೆಕಪ್ ಇತ್ತು ಅನಿಲ್ಗೆ. ಯೂಶ್ವಲಿ ಹೊರಗಡೆನೇ ಹೋಗಿ ಮಾಡಿಸ್ತಿದ್ದಂಥದ್ದು, ಅಂದರೆ ಹೊರಗಡೆ ಯಾವುದಾದ್ರೂ ಒಂದು ಲೊಕೇಶನ್ನ ಕೊಡೋರು ಹಾಸ್ಪಿಟಲ್ದು, ಅಲ್ಲಿ ಹೋಗಿ ಮಾಡಿಸ್ಬೇಕಾಗಿತ್ತು. ಆದರೆ ಈ ಸರಿ ಮಾತ್ರ ಮನೆಯಲ್ಲೇ ಮಾಡಿಸ್ಲಿಕ್ಕೆ, ಅಂದರೆ ಹೋಮ್ ವಿಸಿಟ್ ಇತ್ತು, ಅಂದರೆ ಮನೆಯಲ್ಲೇ ಬಂದುಬಿಟ್ಟು ಸ್ಯಾಂಪಲ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ಆನ್ಲೈನಲ್ಲಿ ರಿಪೋರ್ಟ್ನ ಕಳಿಸೋ ಅಂಥದ್ದು. ಸೋಮವಾರ ಎಲ್ಲರಿಗೂ ಸ್ಲಾಟ್ ಬುಕ್ ಮಾಡಿದ್ವಿ, ಬಟ್ ನಮ್ಮ ಅತ್ತೆ ಮನೇಲಿ ಇರಲಿಲ್ಲ. ಹಾಗಾಗಿ ನನಗೆ ಮತ್ತು ಅನಿಲ್ಗೆ ಸ್ಯಾಂಪಲ್ನ ತೊಗೊಂಡೋದ್ರು. ನನಗೆ ಅನಿಲ್ ರೇಗಿಸ್ತಾ ಇದ್ರು, ಅವಳಿಗೆ ಬ್ಲಡ್ ಇಲ್ಲ ರೀ, ಬ್ಲಡ್ ಬರ್ತಾ ಇದೆಯಾ ಅವಳಿಗೆ ಏನು ಅಂತ ಎಲ್ಲ. ಹಾಗೆಯೇ ನನಗೂ ಸ್ವಲ್ಪ ಬ್ಲಡ್ ನೋಡಿದ್ರೆ ಆಗಲ್ಲ, ಇಂಜೆಕ್ಷನ್ ಮಾಡುವಾಗಲಿ ಬ್ಲಡ್ ತೊಗೊಂಡೋಗಾಗಲಿ ನಾನು ನೋಡೋದಿಲ್ಲ, ಆ ಕಡೆ ತಿರ್ಕೊಂಡ್ಬಿಟ್ಟಿರ್ತೀನಿ. ಇವಾಗಲೂ ಅಷ್ಟೇ ಆ ಕಡೆ ತಿರ್ಕೊಂಡಿದ್ದೆ, ಅದೇ ಅನಿಲು ಮತ್ತು ಬೆಳ್ಳಿ ಇಬ್ಬರು ಕೂತ್ಕೊಂಡು ರೇಗಿಸ್ತಾಯಿದ್ರು, ಮಮ್ಮಿ ನೋಡು ಆ ಕಡೆ ತಿರ್ಕೊಂಡಿದ್ದೆ ಅಂತ ಹೇಳಿ. ನನಗದು ನೋಡಿದ್ರೇ, ಈ ಒಂದು ಮೆಡಿಕಲ್ ಇಕ್ವಿಪ್ಮೆಂಟ್ಸು ಇದೆಲ್ಲ ನೋಡಿದ್ರೇ ಭಯ. ಅಂದರೆ ಡೆಲಿವರಿ ಆಗಿದೆ, ಹಾಸ್ಪಿಟಲೆಲ್ಲ ತುಂಬ ನೋಡಿದ್ದೀನಿ, ಹುಷಾರಿಲ್ಲದೆ ಇರುವಾಗ ಅಡ್ಮಿಟ್ ಆಗಿರೋದು ಎಲ್ಲ ಆಗಿದೆ. ಬಟ್ ಸ್ಟಿಲ್ ನನಗೆ ಈ ಮೆಡಿಕಲ್ ಇಕ್ವಿಪ್ಮೆಂಟ್ಸು, ಇದು ಇಂಜೆಕ್ಷನ್ನು ಇದೆಲ್ಲ ನೋಡಿದ್ರೆ ತುಂಬಾ ಭಯ ಆಗುತ್ತೆ. ಇನ್ನು ಈ ಸರ್ತಿ ಹೆಲ್ತ್ ಚೆಕಪ್ಪು ನಮಗೆ ಕೂಡ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಅನಿಲ್ಗೆ ಮಾತ್ರ ಮಾಡಿಸ್ತಾ ಇದ್ವಿ. ಇವಾಗ ಸುಮ್ಮನೆ ಯಾಕೆ ರಿಸ್ಕ್ ತೊಗೊಳ್ಳೋದು, ಮುಂಚೆನೇ ಒಂದು ಸರಿ ಚೆಕಪ್ ಮಾಡಿಸ್ಕೊಂಬಿಡೋಣ, ಏನಿದೆ ಏನಿಲ್ಲ ಅಂತ ಎಲ್ಲ ಗೊತ್ತಾಗುತ್ತೆ ಅಂತ ಹೇಳಿ ಅನಿಲು ಅವ್ರಿಗೆ ಒಂದು ಚೆಕಪ್ ಯಾವಾಗ ಬಂತು ಆಫೀಸಿಂದ, ಹಿಂಗೆ ಪ್ರತಿ ವರ್ಷ ಬರುತ್ತೆ, ಯುಗಾದಿ ಟೈಮಲ್ಲೇ ಬರೋ ಅಂಥದ್ದು. ಯುಗಾದಿ ಹಬ್ಬದ ಮಾರನೇ ದಿನವೇ ಹೋದ ವರ್ಷವೂ ಕೂಡ ಹೋಗಿ ಮಾಡಿಸ್ಕೊಂಬಂದಿದ್ದು, ಶಿವರಾತ್ರಿ ಮಾರನೇ ದಿನನೋ ಯುಗಾದಿ ಮಾರನೇ ದಿನನೋ ಏನೋ ಹೋಗಿ ಅವ್ರಿಗೆ ಚೆಕಪ್ನ ಮಾಡಿಸ್ಕೊಂಬಂದಿದ್ದಂಥದ್ದು. ಈ ವರ್ಷವೂ ಕೂಡ ಅಷ್ಟೇ, ಮುಂಚೆನೇ ಸ್ಲಾಟ್ ಎಲ್ಲ ಕಳಿಸ್ತಾರೆ, ಆವಾಗ ನಾವು ಆಪ್ಟ್ ಮಾಡ್ಕೊಳ್ಳೋ ಅಂಥದ್ದು. ಈ ಸರಿ ನಮ್ಮಿಬ್ರು ಕೂಡ ಆ್ಯಡ್ ಮಾಡಿದರು ಅನಿಲು, ಇಬ್ರಿಗೂ ಚೆಕಪ್ ಮಾಡಿಸೋಣ ಅಂತ ಹೇಳಿ. ಅವರು ಬೆಳಗ್ಗೆನೇ ಬಂದಿದ್ದರು. ಅಂದರೆ ಫಾಸ್ಟಿಂಗ್ ಇರಬೇಕು, ಇದಕ್ಕೆ ಏನು ಊಟ ಮಾಡೋಂಗಿಲ್ಲ, ಏನು ತಿನ್ನೋಂಗಿಲ್ಲ, ಹಾಗೇ ಇರಬೇಕು. ಇ ಸಿ ಜಿಗೆಲ್ಲ ಏನು ತೊಂದರೆ ಇಲ್ಲ, ಇ ಸಿ ಜಿ ಎಲ್ಲ ಅವರು ಊಟ ಆದಮೇಲೂ ಕೂಡ ತೊಗೊಳ್ತಾರೆ. ಊಟ ಆದಮೇಲೆ ಒಂದು ಚೆಕಪ್ ಇರುತ್ತೆ, ಊಟಕ್ಕೆ ಮುಂಚೆ ಅಂದರೆ ಏನು ತಿಂದೇನೆ ಹಾಗೆಯೇ ಚೆಕಪ್ ಕೂಡ ಇರುತ್ತೆ. ಬ್ಲಡ್ಡು 3-4 ಸಿರೀಸ್ ತೊಗೊತಾ ಇದ್ರಾ, ಅದನ್ನು ನೋಡಿಬಿಟ್ಟೆ ನನಗೆ ಬ್ಲಡ್ ನೋಡಿದ್ರೇ ಆಗಲ್ಲ, ನನಗೆ ಅದನ್ನು ನೋಡಿಬಿಟ್ಟೆ ಭಯ ಆಗ್ತಾಯಿತ್ತು. ನನಗೆ ರಿಪೋರ್ಟ್ ಏನು ಬರುತ್ತೆ ಅಂತ ಅಂದು ಇನ್ನೂ ಭಯ ಆಗ್ತಾಯಿತ್ತು. ಏಕೆಂದರೆ ಈ ಕೈ ಬೇರೆ ರೈಟ್ ಸೈಡ್ ನೋವಿತ್ತಾ, ಅದನ್ನು ಒಂದು ಸರಿ ತೋರಿಸ್ಕೊಂಡಿದ್ದೀನಿ. ಆದರೆ ಅಲ್ಲಿ ನನಗೆ ಬ್ಲಡ್ ಚೆಕಪ್ಪು ಅದೆಲ್ಲ ಏನು ಮಾಡಲಿಲ್ಲ, ನೋಡಿಬಿಟ್ಟೆ ಹೇಳಿದರು ಇದು ವಿಟಮಿನ್ ಡಿ ಕಡಿಮೆ ಇರ್ಬೋದು ಹಾಗಾಗಿ ಅಂತ ಹೇಳಿ. ಅವರು ಟ್ಯಾಬ್ಲೆಟ್ಸ್ ಎಲ್ಲ ಬರ್ಕೊಟ್ಟಿದ್ರಲ್ವ, ಅದನ್ನೆಲ್ಲ ತೊಗೊಳ್ತಾ ಇದ್ದೀನಿ, ಅಂದರೆ ಸಪ್ಲಿಮೆಂಟ್ಸು, ಟ್ಯಾಬ್ಲೆಟು ಮತ್ತು ಅದು ಸಿರಪ್ ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ತೊಗೊಳ್ತಾ ಇದ್ದೀನಿ. ಅದರಿಂದ ಮೋಸ್ಟ್ಲಿ ಇವಾಗ ಸ್ವಲ್ಪ ಇನ್ಕ್ರೀಸ್ ಆಗಿರ್ಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಅಂದರೆ ಡಿಫಿಷಿಯನ್ಸಿ ಇಲ್ಲ ನನಗೆ, ವಿಟಮಿನ್ ಡಿ ಇನ್ಸಫಿಷಿಯೆಂಟ್ ಇದೆ. ಸ್ವಲ್ಪ ಕಡಿಮೆ ಇತ್ತೇನೋ ಮುಂಚೆ, ಇವಾಗ ಜಾಸ್ತಿ ಆಗಿರ್ಬೋದು, ಇನ್ಕ್ರೀಸ್ ಆಗಿರ್ಬೋದು. ಈ ಸರಿ ರಿಪೋರ್ಟಲ್ಲಿ ಬಂದಿರೋದು ನೋಡಿದ್ರೆ ಇನ್ಕ್ರೀಸ್ ಆಗಿರ್ಬೋದು ಅಂತ ಅನಿಸುತ್ತೆ. ಕೈ ನೋವು ಕೂಡ ನನಗೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ, ಮುಂಚೆ ಅಷ್ಟು ಇಲ್ಲ. ಆವಾಗಂತೂ ಕೆಲಸ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಆಗ್ತಾಯಿತ್ತು. ಇವಾಗ ಆ ಥರ ಏನಿಲ್ಲ, ಸ್ವಲ್ಪ ಪರವಾಗಿಲ್ಲ, ನಾರ್ಮಲಾಗಿ ಇದೆ ಅಂತ ಅನಿಸುತ್ತೆ. ಹಾಗೆಯೇ ಇವತ್ತು ನಾನು ಒಂದು ಹೇರ್ ಮಾಸ್ಕ್ನ ಟ್ರೈ ಮಾಡೋಣ ಅಂತ ಇದ್ದೆ. ತುಂಬ ದಿನದಿಂದ ಇದನ್ನು ಸ್ಕ್ರಾಲ್ ಮಾಡಿದಾಗೆಲ್ಲ ಸಿಗ್ತಾ ಇತ್ತು, ಇದು ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಹೇರ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ ತುಂಬ ಸ್ಮೂತ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಯಾಕೆ ನಾನು ಟ್ರೈ ಮಾಡಬಾರ್ದು, ನನ್ನ ಕೂದಲು ಮೊದಲೇ ಸ್ವಲ್ಪ ತಿಕ್ ಜಾಸ್ತಿ, ಒಂಥರ ಡ್ರೈ ಆ್ಯಂಡ್ ಫ್ರಿಝಿ ಆಗಿತ್ತು. ಅದನ್ನು ಸೆಕೆಗೆ ಬಿಸಿಲಿಗೆ ಎಲ್ಲ ತುಂಬ ಜಾಸ್ತಿನೇ ಡ್ರೈ ಫ್ರಿಝಿ ಆಗಿತ್ತು. ಹಾಗಾಗಿ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಟ್ರೈ ಮಾಡೋಣ ಅಂಥೇಳಿ ಫ್ಲ್ಯಾಕ್ಸ್ ಸೀಡ್ಸ್ನ ತರಿಸಿದ್ದೆ. ಒಂದು ಸ್ವಲ್ಪ ನೀರಿಗೆ ಒಂದಷ್ಟು ಫ್ಲ್ಯಾಕ್ಸ್ ಸೀಡ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ ಅದನ್ನ ಈ ರೀತಿ ಬಟ್ಟೆನಲ್ಲಿ ಸೋಸ್ಕೊಂಡ್ರೆ ಜೆಲ್ ಫಾರ್ಮೇಷನ್ ಆಗುತ್ತೆ. ಫಸ್ಟ್ ಟೈಮ್ ಮಾಡಿದಾಗ ತುಂಬ ತಿಕ್ಕಾಗಿ ಬಂತು, ಮತ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದಾಗ ತುಂಬ ತೆಳುವಾಗಿ ಬಂತು. ಹಾಗಾಗಿ ನಾನು ಏನು ಮಾಡಿದೆ, purple.comಲ್ಲಿ ಆಲ್ಪ್ಸ್ ಗುಡ್ನೆಸ್ ರವರ ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಆರ್ಡರ್ ಮಾಡಿದೆ. 2 ಅವರ್ಸಲ್ಲೇ ನನಗೆ ಮನೆಗೆ ತಂದುಕೊಟ್ರು. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟು, ನ್ಯಾಚುರಲ್ ಪ್ರಾಡಕ್ಟ್, ಹಾಗೆಯೇ ಮನೆಯಲ್ಲೇ ಮಾಡಿರುವಂಥ ಫೀಲ್ ನಿಮಗೆ ಸಿಗುತ್ತೆ. ಹಾಗೆಯೇ ಇದರ ಕನ್ಸಿಸ್ಟೆನ್ಸಿ ಕೂಡ ಎಷ್ಟು ಪರ್ಫೆಕ್ಟ್ ಆಗಿದೆ ನೀವೇ ನೋಡ್ತಾ ಇರ್ಬೋದು. ಫ್ಲ್ಯಾಕ್ಸ್ ಸೀಡ್ಸ್ ಜೆಲ್ನ ಹೇರ್ ಟಾಪ್ ಅಂತ, ಅಂದರೆ ಸ್ಕ್ಯಾಲ್ಫಿಂದ ಫುಲ್ ಕಂಪ್ಲೀಟ್ ಹೇರ್ ಟಿಪ್ವರೆಗೂ ಚೆನ್ನಾಗಿ ಅಪ್ಲೈ ಮಾಡಿಕೊಂಡು ಅರ್ಧ ಗಂಟೆ ಅಥವಾ 1 ಗಂಟೆ ಬಿಟ್ಬಿಟ್ಟು ತಲೆ ಸ್ನಾನ ಮಾಡಿದ್ರೆ ಸಖತ್ತು ಸಾಫ್ಟ್, ನಾವು ಹೇರ್ ವಾಶ್ ಮಾಡುವಾಗಲೇ ಫೀಲ್ ಆಗುತ್ತೆ ಅದು. ಹೇರ್ ವಾಶ್ ಆದಮೇಲೆ ಅಂತೂ
ಸಿಲ್ಕಿ ಆ್ಯಂಡ್ ಸ್ಮೂತ್ ಆಗಿಬಿಡುತ್ತೆ. ಸಲೂನಲ್ಲಿ ನಾವೇನು ಮಾಡಿಸ್ತೀವಿ ಅದೇ ರೀತಿಯಾಗಿ ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂದಲು ಫ್ರೀ ಆಗುತ್ತೆ, ಹಾಗೆಯೇ ತುಂಬ ಶೈನಿ ಆ್ಯಂಡ್ ಸಾಫ್ಟ್ ಆಗುತ್ತೆ. ನಿಮಗೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕಂದರೆ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ಪಿನ್ ಮಾಡಿರ್ತೀನಿ. purple.comಲ್ಲಿ ಆರ್ಡರ್ ಮಾಡಿದ್ರೆ ಬೆಂಗಳೂರಲ್ಲೇ ಇರೋರಿಗೆ 2 ಅವರ್ಸಲ್ಲೆಲ್ಲ ಡೆಲಿವರಿ ಸಿಗುತ್ತೆ. ಖಂಡಿತವಾಗ್ಲೂ ಈ ಒಂದು ಮಾಸ್ಕ್ನ ನೀವು ಟ್ರೈ ಮಾಡಿ, ಸಖತ್ತಾಗಿದೆ. ಇನ್ನು ಯುಗಾದಿ ಆದಮೇಲೆ ಎಲ್ಲರ ಮನೇಲೂ ಹೊಸತೊಡ್ಕು ಮಾಡೇ ಮಾಡ್ತಾರೆ. ನಮ್ಮ ಮನೇಲಿ ಸೋಮವಾರ ಆಗಿದ್ದರಿಂದ ಹೊಸತೊಡ್ಕು ಮಾಡಿರಲಿಲ್ಲ. ಇನ್ನು ಬುಧವಾರ ಮಾಡಿದ್ವಿ. ನಾವು ಬುಧವಾರ ಚಿಕನ್ ತಂದು ಮಾಡಿದ್ವಿ ಅಷ್ಟೇ. ಚಿಕನ್ ಸಾಂಬಾರು ಒಂದು ಮಾಡಿದ್ವಿ, ಬೇರೆ ಏನೂ ಮಾಡಲಿಲ್ಲ. ಅಂದರೆ ಟೈಮ್ ಇರಲಿಲ್ಲ, ಸ್ವಲ್ಪ ಹೊರಗಡೆ ಹೋಗೋದಿತ್ತು, ಹಾಗಾಗಿ ಬರೀ ಸಾಂಬಾರು ಅಷ್ಟೇ ಮಾಡಿದೆ. ವೆರೈಟಿನೂ ಮಾಡಲಿಲ್ಲ ಈ ಸರಿ ಚಿಕನಲ್ಲಿ. ಸಾಂಬಾರು, ಮುದ್ದೆ, ಅನ್ನ ಇಷ್ಟೇ ಮಾಡಿದಂಥದ್ದು. 2 ಚಪಾತಿ ಕೂಡ ಇತ್ತು ಬೆಳಿಗ್ಗೆ ಮಾಡಿದಂಥದ್ದು. ಅದನ್ನು ಅನಿಲ್ ನಾನು ತಿಂತೀನಿ ಅಂತ ತಿಂದರು. ಇನ್ನು ಇವತ್ತು ಫಿಶ್ ತರೋಣ ಅಂತೇಳಿ ಸಾಕಷ್ಟು ಹುಡುಕಿದ್ವಿ, ಫಿಶ್ ಎಲ್ಲೂ ಸಿಗಲಿಲ್ಲ. ಕೊನೆಗೆ ಚಿಕನ್ ತಂದ್ವಿ. ಫಿಶ್ ತಿನ್ನಬೇಕು ಅಂತ ತುಂಬ ಅನಿಸ್ಬಿಟ್ಟಿತ್ತು. ನೋಡೋಣ ನೆಕ್ಸ್ಟ್ ವೀಕು ಆದರೆ ತೊಗೊಂಡು ಬರಬೇಕು. ಸಂಡೇ ಇನ್ನೇನು ಆಗಲ್ಲ. ಸಂಡೇ ಬಂದುಬಿಟ್ಟು ರಾಮನವಮಿ ಇದೆ, ಅವತ್ತೇನು ನಾನ್ ವೆಜ್ಜು ತರೋದಕ್ಕಾಗಲ್ಲ. ಇನ್ನು ನೋಡಬೇಕು ನೆಕ್ಸ್ಟ್ ಯಾವಾಗಾದರೂ ತೊಗೊಂಡು ಬರಬೇಕು. ನೋಡಿದ್ರಲ್ಲ, ಇವತ್ತು ಬಾಡಿ ಚೆಕಪ್ದು ವೀಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಮನೆಗೆ ಬಂದು ಸ್ಯಾಂಪಲ್ನ ಕಲೆಕ್ಟ್ ಮಾಡಿಕೊಂಡು ಹೋದರು, ಬ್ಲಡ್ಡು ಮತ್ತು ಯೂರಿನ. ಹಾಗೆಯೇ ECGಗೂ ಕೂಡ ಮನೆಗೆ ಬರ್ತಾರಂತೆ, ಇನ್ನು ಬಂದಿಲ್ಲ. ECGಗೆ ಮನೇಲೇ ಮಾಡ್ತೀವಿ ಅಂತ ಹೇಳಿದ್ರು. ಇನ್ನು ಸ್ಕ್ಯಾನ್ಗಿನ್ನೆಲ್ಲ ಏನೂ ಇಲ್ಲ ಈ ಸರಿ. ಪ್ರತಿ ವರ್ಷ ಸ್ಕ್ಯಾನ್ ಎಲ್ಲ ಇರೋದು. ಅನಿಲ್ಗೆ ಬಂದು ಫ್ರೀಯಾಗಿರುತ್ತೆ. ನಮಗೆ ಅಂದರೆ ಫ್ಯಾಮಿಲಿಯವ್ರಿಗೆ ಆ್ಯಡ್ ಆನ್ ಮಾಡಬೇಕಂತ ಅಂದರೆ ಇಷ್ಟು ಅಮೌಂಟ್ ಅಂತ ಕೊಡಬೇಕಾಗತ್ತೆ. ಅದು ಮೋಸ್ಟ್ಲಿ ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಇರ್ಬೋದು. ನೀವು ಹೊರಗಡೆ ಸಪ್ರೇಟಾಗಿ ಮಾಡಿಸ್ಕೊಳ್ತೀನಿ ಅಂತ ಅಂದರೆ ಜಾಸ್ತಿ ಆಗ್ಬೋದು. ಆಫೀಸಿಂದ ಆಗಿರೋದ್ರಿಂದ ಒಂದು ಸ್ವಲ್ಪ ಕನ್ಸೆಷನಲ್ಲಿ ಮಾಡಿಕೊಟ್ಟಿದ್ದಾರೆ. ನನಗೆ ಬಂದುಬಿಟ್ಟು 1600 ಏನೋ ಆಯಿತು. ನಮ್ಮ ಅತ್ತೆಗೆ ಬಂದುಬಿಟ್ಟು 2600 ಆಯಿತು. ಸ್ವಲ್ಪ ಏಜ್ ಆಗಿರೋರಿಗೆ ಒಂದು ಸ್ವಲ್ಪ ಜಾಸ್ತಿ ತೊಗೊತಾರೆ ಅಂತ ಅನಿಸುತ್ತೆ, ಹಾಗಾಗಿ ಅವ್ರಿಗೆ ಸ್ವಲ್ಪ ಜಾಸ್ತಿ ಆಯಿತು. ಇನ್ನು ಇದರಲ್ಲಿ ಎಲ್ಲ ಟೆಸ್ಟ್ಸು ಇನ್ಕ್ಲೂಡ್ ಇರುತ್ತೆ. ಕಿಡ್ನಿ ಫಂಕ್ಷನ್ಸ್ ಅಂತೆ, ಲಿವರ್ ಅಂತೆ, ಈ ರೀತಿ ಸಾಕಷ್ಟು ಟೆಸ್ಟ್ಗಳು ಮಾಡ್ತಾರೆ. ಬ್ಲಡ್ಡಲ್ಲಿ ಎಷ್ಟು ಟೆಸ್ಟ್ ಮಾಡಿದ್ದಾರೆ ಅಂದರೆ ಅಷ್ಟು ಮಾಡಿದ್ದಾರೆ. ಇಷ್ಟು ಉದ್ದ ರಿಪೋರ್ಟ್ ಕೊಟ್ಟಿದ್ದಾರೆ. ಎಷ್ಟೊಂದು ಎಲ್ಲ ಆನ್ಲೈನಲ್ಲೇ ಕಳಿಸಿರೋ ಅಂಥದ್ದು ರಿಪೋರ್ಟ್ಸ್ ಎಲ್ಲದೂ. ಈ ರೀತಿ ನೀವು ಕೂಡ ಅಷ್ಟೇ. ನಾನು ಈ ವಿಡಿಯೋನ ಏನಕ್ಕೆ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಅಂತ ಅಂದರೆ, ನೀವು ಎಲ್ಲರೂ ಈ ರೀತಿ ಆ್ಯನ್ಯುವಲ್ ಚೆಕಪ್ನ ಮಾಡಿಸ್ಕೊಳ್ಳಿ. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಮೇಲ್ಗಡೆ ನಾವು ಚೆನ್ನಾಗಿದ್ದೀವಿ, ಆರೋಗ್ಯವಾಗಿದ್ದೀವಿ ಅಂತ ಅನಿಸ್ಬೋದು, ಬಟ್ ಒಳಗಡೆ ಏನಾಗ್ತಾ ಇರುತ್ತೆ ನಮ್ಮ ಬಾಡಿ ಒಳಗಡೆ ಅನ್ನೋದು ನಮಗೆ ಗೊತ್ತಾಗೋದಿಲ್ಲ. ಈಗಂತೂ ಈಗ ನಡೀತಾ ಇರೋದು ನೋಡಿದ್ರೆ ಅಂತೂ ನಿಜವಾಗ್ಲೂ ಭಯ ಆಗುತ್ತೆ. ಏನೇನೆಲ್ಲ ನಡೀತಾ ಇದೆ ನಮ್ಮ ಸುತ್ತಮುತ್ತನೇ, ಅದನ್ನೆಲ್ಲ ನೋಡಿದ್ರೆ ಸಾಕಷ್ಟು ಬೇಡದಿರೋ ಕಾಯಿಲೆಗಳು ಬರೋದು, ಇದೆಲ್ಲ ಚೆನ್ನಾಗಿರೋರ್ಗೇ ಏನೇನೆಲ್ಲ ಆಗಿರುತ್ತೆ. ಹಾಗಾಗಿ ನಾವು ಒಂದಷ್ಟು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳಿ, ಅಂದರೆ ಮುಂಚೆನೇ ನಾವು ಏನಾದರೂ ನಮಗೆ ಆಗೋಕ್ಕೆ ಮುಂಚೆನೇ ನಾವು ಅದನ್ನು ತಡೆಯುವಂಥ ಒಂದು ಪ್ರಯತ್ನನ ಮಾಡ್ಬೋದು ಅಂತ ಹೇಳಿ ಈ ರೀತಿ ಒಂದು ಚೆಕಪ್ನ ಮಾಡಿಸ್ಕೊಂಡ್ರೆ ಒಳ್ಳೆಯದು ಅಂತ ನಾನು ನಿಮಗೆಲ್ಲ ಹೇಳೋದಕ್ಕೋಸ್ಕರನೇ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರೋವಂಥದ್ದು. ಇನ್ನು ನನ್ನ ರಿಪೋರ್ಟ್ ಏನು ಬಂದಿದೆ, ಈ ರೀತಿ ಒಂದು ಕ್ಯೂರಿಯಾಸಿಟಿ ಅಂತೂ ಇದೆ, ನಮ್ಮ ರಿಪೋರ್ಟ್ಸ್ ಎಲ್ಲ ಏನು ಬಂದಿದೆ ಅಂಥೇಳಿ. ಅನಿಲ್ಗೆ ಏನೂ ಅಂಥ ಡಿಫ್ರೆನ್ಸ್ ಏನು ಬಂದಿಲ್ಲ, ಎಲ್ಲ ನಾರ್ಮಲ್ ಇದೆ. ವಿಟಮಿನ್ ಡಿ ಒಂದು ಸ್ವಲ್ಪ ಡಿಫಿಷಿಯನ್ಸಿ ಥರ ಇದೆ. ಡಿಫಿಷಿಯನ್ಸಿ ಇಲ್ಲ ಅಂದರೆ ಮಾಡ್ರೇಟ್ ಇದೆ, ಓಕೆ ಇದೆ. ಅದನ್ನೊಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ಕೋಬೋದು. ನಂದು ಅಷ್ಟೇ, ವಿಟಮಿನ್ ಡಿ ಸ್ವಲ್ಪ ಮಾಡ್ರೇಟ್ ಇದೆ. ಅದು ಬಿಟ್ಟರೆ ಇನ್ನು ನನಗೆ WBC ಅಂದರೆ ವೈಟ್ ಬ್ಲಡ್ ಕೌಂಟು ಕಡಿಮೆ ಇದೆ. ಅದು ಲಾಸ್ಟ್ ಇಯರು ಕೂಡ ಕಡಿಮೆ ಇತ್ತು. ನನಗೆ ಡೆಂಗು ಆಗಿದೆ, ಜ್ವರ ಬಂದಿತ್ತು, ವೈಟ್ ಬ್ಲಡ್ ಚೆಕ್ ಮಾಡಿದಾಗ ಕಡಿಮೆ ಇತ್ತು, ಮತ್ತು ಡೆಂಗು ಟೆಸ್ಟ್ ಮಾಡಿಸಿದಾಗ ಡೆಂಗು ನೆಗೆಟಿವ್ ಬಂತು, ಆದರೆ ವೈಟ್ ಬ್ಲಡ್ ಕಡಿಮೆ ಇತ್ತು. ಅಂದರೆ ವಿಟಮಿನ್ ಸಿ ರಿಚ್ ಫುಡ್ಡೆಲ್ಲ ತಿನ್ನಬೇಕು ಅಂತ ಹೇಳಿದ್ದಾರೆ. ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡ್ಕೋಬೇಕು ನಾನು. ಇಲ್ಲ ಅಂತ ಅಂದರೆ ಸ್ವಲ್ಪ ಇಶ್ಯೂಸ್ ಆಗುತ್ತೆ, ಹಾಗಾಗಿ ಅದನ್ನು ಒಂದು ಕಂಟ್ರೋಲ್ ಮಾಡ್ಕೋಬೇಕು. ಹಿಮೋಗ್ಲೋಬಿನ್ ನಂಗೆ ತುಂಬ ಕಡಿಮೆ ಆಗಿಬಿಟ್ಟಿತ್ತು. ಆಲ್ಮೋಸ್ಟ್ 6-7 ಎಲ್ಲ ಆಗಿತ್ತು. 11 ಇರಬೇಕು, 11 to 12 ಎಲ್ಲ ಇರಬೇಕು. ಕೆಲವ್ರಿಗೆ 10 ಇರುತ್ತೆ, 9 ಇರುತ್ತೆ, ಅಂದರೆ ಕಡಿಮೆ ಅದು ಆ್ಯಕ್ಚುಲಿ. 11-12 ಎಲ್ಲ ಇರಬೇಕು, 14 ತನಕ ಇರಬೇಕು. ಗಂಡಸರಿಗೆ ಜಾಸ್ತಿ ಇರುತ್ತೆ, ಹೆಣ್ಮಕ್ಳಿಗೆ ಸಾಮಾನ್ಯವಾಗಿ ಪೀರಿಯಡ್ಸ್ ಎಲ್ಲ ಆಗೋದ್ರಿಂದ, ಬ್ಲಡ್ ಲಾಸ್ ಆಗೋದ್ರಿಂದ ಸ್ವಲ್ಪ ಕಡಿಮೆನೇ ಇರುತ್ತೆ. ಬಟ್ ಸ್ಟಿಲ್ ನಾವು ಅದನ್ನು ಮ್ಯಾನೇಜ್ ಮಾಡ್ಕೋಬೇಕಾಗತ್ತೆ. ಹಿಮೋಗ್ಲೋಬಿನ್ ತುಂಬಾ ಇಂಪಾರ್ಟೆಂಟ್. ಇಲ್ಲ ಅಂದರೆ ತುಂಬ ನಿಶಕ್ತಿ ಆಗೋದು, ಅನಿಮಿಯಾ ಆಗೋದು, ಒಂಥರ ನಾವು ತುಂಬ ಸೋಂಬೇರಿತನ ಆಗೋದು. ಈ ಅನಿಮಿಕ್ ಆದರೆ ಸ್ವಲ್ಪ ಸೋಂಬೇರಿತನ ಆಗುತ್ತೆ. ಹಿಮೋಗ್ಲೋಬಿನ್ ಎಲ್ಲ ಕಡಿಮೆ ಆದರೆ ತಲೆ ಸುತ್ತು ಬರೋದು, ಈ ಥರ ಎಲ್ಲ ಆಗುತ್ತೆ. ನಾನು ಅದನ್ನು ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀನಿ. ತುಂಬ ಕಡಿಮೆ ಆದಾಗ ಅಲ್ಲಲ್ಲೇ ಬೀಳೋದು, ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಳ್ಳೋಕ್ಕೆ ಅಂತ ಹೋದ್ರೆ ಹಾಗೆ ಬಿದ್ದುಬಿಟ್ಟಿದೆ ಬಾತ್ರೂಮಲ್ಲಿ. ಆ ಥರ ತುಂಬ ಕಡಿಮೆ ಆದಾಗ ಆ ಒಂದು ಎಕ್ಸ್ಪೀರಿಯೆನ್ಸ್ ಮಾತ್ರ ನಿಜವಾಗ್ಲೂ ಯಾರಿಗೂ ಬೇಡ. ಆ ಥರ ದಯವಿಟ್ಟು ನಿಮಗೇನಾದರೂ ಬ್ಲೀಡಿಂಗ್ ಜಾಸ್ತಿ ಹೋಗ್ತಾ ಇದೆ ಅಂತ ಅಂದಾಗ, ನನಗೆ ಅದೇ ಥರ ಆಗಿತ್ತು. ತುಂಬ ಬ್ಲೀಡಿಂಗ್ ಜಾಸ್ತಿ ಹೋಗೋಕ್ಕೆ ಶುರುವಾಯಿತು. ನಾನು ನೆಗ್ಲೆಕ್ಟ್ ಮಾಡಿದೆ ಆ್ಯಕ್ಚುಲಿ ಅವಾಗ. ಬಿಡು ಸರಿ ಹೋಗುತ್ತೆ, ಇದೇನು ಬ್ಲೀಡಿಂಗ್ ಒಂದೊಂದು ಸರಿ ಈ ರೀತಿ ಆಗುತ್ತೆ ಅಂತ ಹೇಳಿ
ಬಟ್ ತುಂಬ ಜಾಸ್ತಿ ಹೋಗಿ ಈ ರೀತಿ ಎಲ್ಲ ಸುಸ್ತಾದಾಗ ಒಂದು 2 ದಿನ ಬಿಟ್ಟು ನೋಡೋಣ ಡಾಕ್ಟ್ರ್ ಹತ್ರ ಒಂದು ಕನ್ಸಲ್ಟ್ ಮಾಡ್ಕೊಂಡು ಬರೋಣ ಅಂತ ಸುಮ್ಮನೆ ಹೋಗಿದ್ದು. ಅವಾಗ ಅವ್ರು ನೋಡಿಬಿಟ್ಟು ಹಿಮೋಗ್ಲೋಬಿನ್ ಚೆಕ್ ಮಾಡಿಬಿಟ್ಟು ಇಷ್ಟು ಕಡಿಮೆ ಇದೆ, ನಿಮ್ಮ ನೋಡಿದ್ರೇ ಗೊತ್ತಾಗ್ತಾ ಇದೆ, ನಿಮ್ಮ ಲಿಪ್ಸು ನಿಮ್ಮನ್ನು ನೋಡಿದ್ರೇ ಗೊತ್ತಾಗ್ತಾ ಇದೆ ಇಷ್ಟು ಕಡಿಮೆ ಇದೆ ಅಂತ ಹೇಳಿ. ಹಾಗೆಯೇ ರಿಪೋರ್ಟ್ ಬಂದಿದ ತಕ್ಷಣ ನೀವು ಹೆಂಗೆ ಓಡಾಡ್ತಾ ಇದ್ದೀರಾ ಈ ಥರ ಇಟ್ಕೊಂಡು ಅಂತ ಹೇಳಿದ್ರು. ಆ ರೇಂಜಿಗೆ ಕಡಿಮೆ ಆಗಿತ್ತು ನನಗೆ. ವೀಲ್ ಚೇರೆಲ್ಲ ತೊಗೊಂಬಂದು ಕರ್ಕೊಂಡು ಹೋದರು ನನ್ನ ಅಡ್ಮಿಷನ್ ಮಾಡ್ಕೊಳ್ಳೋಕ್ಕೆ. ಅಂದರೆ ಅಡ್ಮಿಟ್ ಆಗಿಬಿಡ್ಬೇಕಾಗಿತ್ತು, ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿದ್ರು, ಬ್ಲಡ್ ಹಾಕಲೇಬೇಕು, ಅಡ್ಮಿಟ್ ಆಗಲೇಬೇಕು ಅಂತ ಹೇಳಿ ಬ್ಲಡ್ ಹಾಕಿದ್ರು, ಅಡ್ಮಿಟ್ ಮಾಡಿದ್ರು. ಈ ಥರ ಆಗಿತ್ತು. ಹಾಗಾಗಿ ಖಂಡಿತ ಇದನ್ನು ಮಾತ್ರ ನೆಗ್ಲೆಕ್ಟ್ ಮಾಡಬೇಡಿ. ತುಂಬ ಕಡಿಮೆ ಆಗಿಬಿಟ್ರೆ ಅದು ಏನಾಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಹಾಗಾಗಿ ಆದಷ್ಟು ನಿಮಗೆ ತುಂಬ ಬ್ಲೀಡಿಂಗ್ ಆಗ್ತಾಯಿದ್ರೆ, ತುಂಬ ಸಿವಿಯರ್ ಆಗಿ ಸುಸ್ತಾಗ್ತಾಯಿದ್ರೆ ತಕ್ಷಣ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ, ಓಕೆನಾ? ಇದು ನನ್ನ ಒಂದು ಬೇಡಿಕೆ ಅಂತ ಅಂದ್ಕೊಳ್ಳಿ ಹೆಣ್ಮಕ್ಳಿಗೆ. ಅದು ಬಿಟ್ಟರೆ ಇನ್ನು ರಿಪೋರ್ಟಲ್ಲಿ ನಂದಿನೇನು ಅಂತ ಏನೋ ಡಿಫ್ರೆನ್ಸ್ ಬಂದಿಲ್ಲ, ನಾರ್ಮಲೇ ಇದೆ. ವಿಟಮಿನ್ ಡಿ ಒಂದು ಮತ್ತು WBC ಕೌಂಟ್ ಒಂದು ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ. ಇನ್ನು ಅನಿಲ್ಗೆ ಒಂದು ಸ್ವಲ್ಪ ಥೈರಾಯ್ಡಲ್ಲಿ ಒಂಚೂರು ಏನೋ ವೇರಿಯೇಷನ್ ಇದೆ ನಂಬರ್ಸು, ಅದೇನು ತುಂಬ ಜಾಸ್ತಿ ಇಲ್ಲ, ಸ್ವಲ್ಪ ಮಾಡ್ರೇಟಲ್ಲೇ ಇದೆ. ಇನ್ನು ನಮ್ಮ ಅತ್ತೆ ರಿಪೋರ್ಟ್ ಬಂದುಬಿಟ್ಟು ಅವ್ರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿ ಇದೆ, ಅಂದರೆ ಸ್ವಲ್ಪ ಜಾಸ್ತಿನೇ ಇದೆ, ಅದರಲ್ಲಿ ಸಾಕಷ್ಟು ಡಿಫ್ರೆನ್ಸಸ್ ಬಂದಿದೆ. ಇನ್ನು ಅದು ಬಿಟ್ಟರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಇದೆ, ಅಂದರೆ ಇನ್ಸಫಿಷಿಯೆಂಟ್ ಇಲ್ಲ ಅವ್ರಿಗೆ, ಡಿಫಿಷಿಯನ್ಸಿನೇ ಇದೆ ವಿಟಮಿನ್ ಡಿ, ಅದಕ್ಕೆ ತೋರಿಸ್ಬೇಕಾಗತ್ತೆ. ವಿಟಮಿನ್ ಡಿ ಮತ್ತು ಕೊಲೆಸ್ಟ್ರಾಲು ಇದು ರಿಪೋರ್ಟ್ ಬಂದಿರೋದ್ರಿಂದ ಅವ್ರಿಗೆ ಒಂದ್ಸರಿ ಕನ್ಸಲ್ಟ್ ಮಾಡಬೇಕಾಗತ್ತೆ ಡಾಕ್ಟ್ರನ್ನ, ಇದಕ್ಕೆ ಏನು ಮಾಡ್ಬೋದು ಅಂತ ಹೇಳಿ. ಇನ್ನು ಅದು ಬಿಟ್ಟರೆ ಥೈರಾಯ್ಡಲ್ಲಿ ಅವ್ರಿಗೂ ಕೂಡ, ಅನಿಲ್ಗೂ ಕೂಡ ಅವ್ರ ಅಮ್ಮಗೂ ಕೂಡ ಇಬ್ಬರಿಗೂ ಥೈರಾಯ್ಡಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಬಂದಿದೆ, ನೋಡಬೇಕು ಅದೇನು ಅಂತೇಳಿ. ಇಬ್ಬರಿಗೂ ಸೇಮ್ ಇದರಲ್ಲಿ ಡಿಫ್ರೆನ್ಸ್ ಬಂದಿದೆ. ಇನ್ನು ಅದು ಬಿಟ್ಟರೆ ಇನ್ನೇನು ಇಲ್ಲ, ಹೆಂಗೋ ಎಲ್ಲದೂ ಹೆಲ್ದಿಯಾಗಿ ಇದೆ ಅಂತ ಬಂದಿದೆ, ಅದೊಂದು ಖುಷಿ ಸಮಾಧಾನ ನನಗೆ. ಯಾಕೆಂದರೆ ನಾವು ನೋಡೋದಕ್ಕೆ ಚೆನ್ನಾಗಿರ್ತೀವಿ, ಇದಕ್ಕಿದಂಗೆ ಏನಾಗ್ಬಿಡುತ್ತೆ ಅಂತ ಹೇಳೋಕ್ಕಲ್ಲ. ನಾನಂತ ರಿಪೋರ್ಟ್ ಬರೋವರೆಗೂ ಒಂಥರ ಫುಲ್ಲು ಭಯದಲ್ಲೇ ಇದೆ. ನನಗೆ ಇಲ್ಲಿ ನೋವ್ತಾ ಇದೆ, ಅಲ್ಲಿ ನೋವ್ತಾ ಇದೆ, ಸುಸ್ತಾಗ್ತಾ ಇದೆ, ಏನಾಗಿದೆಯೋ ಏನೋ, ಈ ಥರ ಒಂದು ಭಯ, ಏನಾಗಿದೆಯೋ ಏನೋ ಒಳಗಡೆ ಅಂತ ಭಯ. ಆದ್ರೂ ಕಾನ್ಫಿಡೆನ್ಸ್ ಅಂತೂ ಇದೆ, ಏನೂ ಇಲ್ಲ. ಯಾಕಂದರೆ ಹೆಲ್ದಿ ಫುಡ್ನ ತಿಂತಾಯಿದ್ವಿ, ಹೆಲ್ದಿ ಲೈಫ್ ಸ್ಟೈಲ್ನ ಲೀಡ್ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಆ ಥರ ಏನು ಇರಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಇತ್ತು, ಅದೇ ಥರ ಆಯಿತು. ನಾನು ಯುಗಾದಿ ಹಬ್ಬದ ವಿಡಿಯೋ ಹಾಕಿದೆ, ಸಾಕಷ್ಟು ಜನ ಒಳ್ಳೊಳ್ಳೆ ಕಮೆಂಟ್ಸ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹಾಗೆಯೇ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಕೂಡ ಬಂದಿದೆ, ಇಟ್ಸ್ ಓಕೆ. ಬಟ್ ಅದರಲ್ಲಿ ಒಂದು ಕಮೆಂಟ್ ಬಂದಿದೆ, ನೆಗೆಟಿವ್ ಕಮೆಂಟ್ಸ್ ಅಂತ ಅಂದರೆ ಓಕೆ, ನೀವು ಹಂಗೆ ಮಾಡಿದರೆ, ನೀವು ಹಿಂಗೆ ಮಾಡಿದರೆ, ಹಿಂಗಿಲ್ಲ ಹಂಗಿಲ್ಲ, ಅದೆಲ್ಲ ಓಕೆ. ಬಟ್ ಈ ರೀತಿಯಾಗಿಯೂ ಕೂಡ ಒಂದು ಪಾಯಿಂಟ್ಔಟ್ ಮಾಡ್ಬೋದು ಒಬ್ರನ್ನ ಅನ್ನೋದನ್ನು ನಾನು ಇವಳ ಒಂದು ಕಮೆಂಟ್ನ ನೋಡಿ ಗೊತ್ತಾಯಿತು. ನಾನು ಇಲ್ಲಿವರೆಗೂ ಯಾರಿಗೂ ಈ ರೀತಿ ರೆಸ್ಪೆಕ್ಟ್ ಇಲ್ಲದೆ ಮಾತಾಡೋದಿಲ್ಲ. ಬಟ್ ಅವಳು ಅನಿಲ್ಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ, ನನಗೆ ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ಅವಳು ಇವಳು ಅಂತ ಕರೆದ್ರೆ ಓಕೆ, ನಾನು ಅವರು ಇವರು ಅಂತ ಕರೆದ್ಬಿಡ್ತೀನಿ. ಬಟ್ ನನಗೆ ನಾನು ತುಂಬ ಇಷ್ಟಪಡೋರನ್ನ, ನನ್ನ ಫ್ಯಾಮಿಲಿಯವ್ರನ್ನ ಅವಳು ಇವಳು ಅವನು ಇವನು ಅಂತ ಎಲ್ಲ ಕರೆದ್ರೆ ಸಹಿಸೋಕ್ಕಾಗಲ್ಲ. ಅವನಿಗೆ ಕೈ ಇಲ್ವಾ ಎಣ್ಣೆ ಹಚ್ಕೊಳ್ಳೋದಕ್ಕೆ, ಏನು ಡ್ರಾಮಾ ಇದು ಅಂಥೇಳಿ. ಅದು ಡ್ರಾಮಾ ಅನ್ನೋದಿಲ್ಲ ಯಾರೂ. ನೀವು ಏನಾದರೂ ಕಾವ್ಯ ಅಂತ, ಏನು ಕಾವ್ಯ ರೈ ಅಂತ ನೀನೇನಿದೆಯಾ, ನೀನೇನಾದರೂ ನಮ್ಮ ಇಂಡಿಯಾದಲ್ಲೇ ಹುಟ್ಟಿ ಬೆಳೆದು, ನಮ್ಮ ಕರ್ನಾಟಕದಲ್ಲೇ ಹುಟ್ಟಿ ಬೆಳೆದು ಯುಗಾದಿ ಹಬ್ಬನ ಆಚರಿಸ್ತಾ ಇದ್ದರೆ ನಿನಗೆ ಅದರದ್ದು ಅರ್ಥ ಗೊತ್ತಿರುತ್ತೆ. ಹೆಂಡತಿ ಗಂಡನಿಗೆ ಎಣ್ಣೆ ಹಚ್ಚಿ ಯುಗಾದಿ ಹಬ್ಬದಲ್ಲಿ ಸ್ನಾನ ಮಾಡಿಸುವಂಥ, ದೀಪಾವಳಿ ಆಗಲಿ ಯುಗಾದಿ ಹಬ್ಬದಲ್ಲಾಗಲಿ ಅದು ಒಂದು ಸಂಬಂಧನ ಗಟ್ಟಿ ಮಾಡುತ್ತೆ, ಪ್ರೀತಿ ವಿಶ್ವಾಸನ ಗಟ್ಟಿ ಮಾಡುತ್ತೆ, ನಮ್ಮಿಬ್ಬರ ಒಂದು ಪ್ರೀತಿ ವಿಶ್ವಾಸನ ಗಟ್ಟಿ ಮಾಡುತ್ತೆ. ಎಲ್ಲರೂ ಅಷ್ಟೇ ಅವ್ರವ್ರ ಹೆಂಡ್ತಿದಿರು ಗಂಡನಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸೋವಂಥದ್ದು ಒಂದು ಸಂಪ್ರದಾಯ ಸಂಸ್ಕೃತಿ. ನಿಮಗೆ ಗೊತ್ತಿಲ್ಲ ಅಂದರೆ ತಿಳ್ಕೊ. ಸುಮ್ಮನೆ ಬಂದ್ಬಿಟ್ಟು ಈ ಥರ ಎಲ್ಲ ಅವನಿಗೆ ಇವನಿಗೆ ಅಂತ ಎಲ್ಲ ಮಾತಾಡೋಕ್ಕೆ ಮುಂಚೆ ನೀನು ಏನು ಅನ್ನೋದನ್ನು ತಿಳ್ಕೊಂಡು ಮಾತಾಡಿ, ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು. ಸುಮ್ಮನೆ ತಲೆ ಇಲ್ಲದೆ ಏನೇನೋ ವಿಚಿತ್ರವಾಗಿ ರೀತಿ ಎಲ್ಲ ಕಮೆಂಟ್ ಮಾಡೋಕ್ಕೆ ಬರಬೇಡ, ಆಯಿತಾ? ಕೋಪ ಅಂತೂ ಬಂದಿದೆ, ಅವನು ಇವನು ಅಂತ ಎಲ್ಲ ಹೇಳೋಕ್ಕೆ, ಇವಳು ಯಾರು ಅಂತ ಅಷ್ಟೇನೇ ಇಲ್ಲ. ನಾನೇ ಇಲ್ಲಿವರೆಗೂ ನನ್ನ ಗಂಡಂಗೆ ಅವನು ಇವನು ಅಂತ ಅಂದಿಲ್ಲ. ಈ ರೆಸ್ಪೆಕ್ಟ್ ಕೊಟ್ಟು ಅವರು ಇವರು ಅಂತಲೇ ಮಾತಾಡ್ತೀನಿ ನಾನು. ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ನಾನು ಅವ್ರಿಗೆ, ಅವರು ನನಗೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ, ನಾನು ಅಷ್ಟೇ ರೆಸ್ಪೆಕ್ಟ್ ಕೊಡ್ತೀನಿ. ಈಗ ಅವರು ನನಗೆ ತಲೆಗೆ ಎಣ್ಣೆ ಹಚ್ಚೋದಾಗಿರ್ಬೋದು, ನಾನು ಅವ್ರಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡೋದಕ್ಕೆ ಇದು ಮಾಡೋದಾಗಿರ್ಬೋದು, ಹಬ್ಬಗಳಲ್ಲಿ ಅದೊಂದು ಬಾಂಧವ್ಯನ ಹೆಚ್ಚಿಸುತ್ತೆ. ಅದನ್ನು ನೀವು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು. ಅದು ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ, ನಿಮ್ಮಂಥವ್ರಿಗೆಲ್ಲ ಅರ್ಥ ಆಗಲ್ಲ ಬಿಡಿ ಅದೆಲ್ಲ. ಓಕೆ, ಇನ್ನು ಹೊರಗಡೆ ಹೋಗಿದೆ, ಹೊರಗಡೆ ಏನು ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ. ಇನ್ನು ಇದು ಬಿಟ್ಟರೆ ಇನ್ನೂ ಒಂದು ಕ್ವೆಶನು, ಪದೇ ಪದೇ ಇದು ಕ್ವಶನ್ ಅನ್ನೋದಕ್ಕಿಂತ ಒಂದು ಸಜೆಷನ್ ನನಗೆ ಪದೇ ಪದೇ ಬರ್ತಾಯಿದೆ. ಇದು ನಮ್ಮ ಚಿನ್ನು ಬಗ್ಗೆ. ನಮ್ಮ ಚಿನ್ನುಗೆ ಹಲ್ಲು ಇದು ಮುಂದೆ ಇದೆ, ನೀವು ಕ್ಲಿಪ್ ಹಾಕ್ಸಿ ಅಂತ, ಡೆಂಟಲ್ ಟ್ರೀಟ್ಮೆಂಟ್ ಕೊಡಿಸಿ ಅಂತ ತುಂಬ ಜನ ನನಗೆ ಹೇಳ್ತಾನೆ ಇರ್ತೀರ. ನಾನು ಆಲ್ರೆಡಿ ಈ ವಿಷಯನ ಹೇಳಿದ್ದೀನಿ ಕೂಡ.
ಅಂತಂದರೆ ನಾನು ಆಲ್ರೆಡಿ ಡಾಕ್ಟ್ರ್ ಕನ್ಸಲ್ಟ್ ಮಾಡಿದ್ದೆ, ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಡಾಕ್ಟ್ರ್ ಕನ್ಸಲ್ಟ್ ಮಾಡಿ ಕ್ಲಿಪ್ ಹಾಕಿಸ್ಬೇಕು ಅಂತ ಎಲ್ಲ ಹೋಗಿದ್ದೆ. ಆದರೆ 15 ಇಯರ್ಸ್ ಆದಮೇಲೆ ಹಾಕ್ಸೋಣ ಅಂತೇಳಿ, ಅಂದರೆ ಹಲ್ಲು ಇನ್ನೊಂದು ಸ್ವಲ್ಪ ಬರೋದೆಲ್ಲ ಇದೆಲ್ಲ ಅದೆಲ್ಲ ನೀಟಾಗಿ ಬಂದುಬಿಟ್ಟು ಸೆಟ್ ಆದಮೇಲೆ ಕ್ಲಿಪ್ ಹಾಕ್ಸೋಣ ಅಂತೇಳಿ ಅದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಥ್ಯಾಂಕ್ ಯು ಯಾರ್ಯಾರೆಲ್ಲ ಸಜೆಸ್ಟ್ ಮಾಡಿದ್ದೀರಾ, ಅವ್ರಿಗೆಲ್ಲ ಹೋಪ್ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನಮಗೂ ಗೊತ್ತಿದೆ, ನಾವು ಅದನ್ನು ನೋಟಿಸ್ ಮಾಡಿದ್ದೀವಿ. ಬಟ್ ಅವಳಿಗೇನು ಆ ರೀತಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಏನಿಲ್ಲ, ನನಗೆ ಈ ಥರ ಹಲ್ಲಿದೆ ಅಂತೇಳಿ ಶೀ ಈಸ್ ಹ್ಯಾಪಿ ವಿತ್ ದಟ್. ಏನು ತೊಂದರೆ ಇಲ್ಲ ಅವಳಿಗೆ. ಕ್ಲಿಪ್ ಹಾಕ್ಸೋದೇನು ಬೇಡ ಮಮ್ಮಿ, ನನಗೆ ಹೀಗೆ ಇರಲಿ ಪರವಾಗಿಲ್ಲ ಅಂತ ಹೇಳ್ತಾಳವಳು. ಬಟ್ ಆದ್ರೂ ನಾವು ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ ಹಾಕಿಸ್ತೀವಿ ಅಷ್ಟೇ. ಇನ್ನು ಅವಳ ಮುಖ ಸ್ವಲ್ಪ ಚಿಕ್ಕದಾಗಿರೋದ್ರಿಂದನೂ ಕೂಡ ಅದು ಹಲ್ಲು ಮುಂದೆ ಕಾಣುತ್ತೆ. ಒಂದು ಸ್ವಲ್ಪ ದಪ್ಪ ಆದರೆ ಚೆನ್ನಾಗಿ ಕಾಣ್ಬೋದು ಅಂತೇಳಿ. ಅವಳು ಸಣ್ಣ ಇರೋದನ್ನು ಕೂಡ ಸಾಕಷ್ಟು ಜನ ಕಮೆಂಟ್ ಮಾಡಿ ಹೇಳ್ತಾ ಇರ್ತೀರ. ನಾನು ಅದನ್ನು ಕೂಡ ಆಲ್ರೆಡಿ ಹೇಳಿದ್ದೀನಿ ನಾನು. ಅಂದರೆ ನೀವೆಲ್ಲ ಹೊಸಬ್ರು ಇರ್ಬೋದು ಮೋಸ್ಟ್ಲಿ. ಅಂದರೆ ಅವಳು ತಿಂದ್ರೂ ಕೂಡ ದಪ್ಪ ಆಗ್ತಾಯಿಲ್ಲ. ನಾನು ಡಾಕ್ಟ್ರನ್ನ ಕೂಡ ಕನ್ಸಲ್ಟ್ ಮಾಡಿ ಎಲ್ಲ ಮಾಡಿ ಆಗಿದೆ. ಚಿಕ್ಕ ವಯಸ್ಸಿಂದನೂ ಎಲ್ಲ ಮಾಡಿ ಆಗಿದೆ. ಸಪ್ಲಿಮೆಂಟ್ಸಿಂದ ಹಿಡಿದು ಪ್ರತಿಯೊಂದು ಟ್ರೈ ಮಾಡಿ ಆಗಿದೆ. ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಏನು ಟ್ರೈ ಮಾಡಿಬಿಡಿ ನೀವು, ಅವಳು ಚೆನ್ನಾಗಿ ತಿಂತಾ ಇದ್ದಾಳೆ, ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ, ಖುಷಿಯಾಗಿದ್ದಾಳೆ, ನೀವು ಯಾಕೆ ವರಿ ಮಾಡ್ಕೊತೀರಾ, ಆರಾಮಾಗಿರಿ. ಸಣ್ಣ ಇದ್ರೂ ಏನು ತೊಂದರೆ ಇಲ್ಲ. ದಪ್ಪ ಇದ್ದರೆ ನೀವು ಟೆನ್ಷನ್ ಮಾಡ್ಕೋಬೇಕು, ಸಣ್ಣ ಇದ್ದರೆ ಯಾಕೆ ಟೆನ್ಷನ್ ಮಾಡ್ಕೊತೀರಾ ಅಂತೇಳಿ ಡಾಕ್ಟ್ರೇ ಹೇಳಿದ್ದಾರೆ. ಹಾಗಾಗಿ ಅದ್ರ ಬಗ್ಗೆನೂ ನನಗೇನು ಟೆನ್ಷನ್ ಇಲ್ಲ. ಮುಂಚೆ ಸ್ವಲ್ಪ ಟೆನ್ಷನ್ ಆಗೋದು, ಯಾರು ಹಿಂಗೆ ತುಂಬ ಕೇಳಿದ್ರೆ ನಿಮ್ಮ ಮಗಳು ಸಣ್ಣ ಇದ್ದಾಳೆ, ಸಣ್ಣ ಇದ್ದ ತಕ್ಷಣ ಹೋಗ್ಬಿಟ್ಟು ಒಂಥರ ಮೆಂಟಲಿ ನಾನು ಕೌನ್ಸಿಲಿಂಗ್ ಎಲ್ಲ ತೊಗೊಂಬಿಟ್ಟಿದ್ದೀನಿ ಆ ವಿಷಯಕ್ಕೆ. ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ಹೀಗೆ ಅಳ್ಕೊಂಡು ಹೋಗಿರೋದು, ಎಷ್ಟೋ ಸರಿ ಅಳ್ಕೊಂಡು ಹೋಗಿರೋದಿದೆ, 1-2 ಸರಿ. ಹಿಂಗೆ ಸಣ್ಣ ಇದ್ದಾಳೆ ಅಂತ ಹೇಳ್ತಾರೆ ಅಂತ ಹೇಳ್ಬಿಟ್ಟು ಈ ಥರ ಎಲ್ಲ ಆಗಿದೆ. ಅದು ಇವಾಗ ಅಭ್ಯಾಸ ಆಗಿಬಿಟ್ಟಿದೆ ಎಲ್ಲ ಹೇಳಿ ಹೇಳಿ. ನಮ್ಮನೆ ಕಳಿಸಿ ನಾನು ದಪ್ಪ ಮಾಡ್ತೀನಿ, ನಾನು ತಿನ್ನಿಸ್ಬಿಟ್ಟು ದಪ್ಪ ಮಾಡ್ತೀನಿ, ನೀವೇನು ತಿನ್ಸಲ್ವಾ, ಅವಳಿಗೆ ಊಟ ಹಾಕ್ತೀರಾ ಇಲ್ವಾ ಏನು, ಈ ಥರ ಎಲ್ಲ ಸಾಕಷ್ಟು ಕ್ರಿಟಿಸೈಸ್ ಮಾಡಿದ್ದಾರೆ ಎಲ್ಲರೂ. ನಿಮ್ಮ ಮನೇಲಿ ಊಟ ಹಾಕಲ್ವ ಅವಳಿಗೆ ಅಂತ ಎಲ್ಲ. ಇರಲಿ ಪರವಾಗಿಲ್ಲ, ಇವಾಗ ಅದು ಅಭ್ಯಾಸ ಆಗಿಬಿಟ್ಟಿದೆ. ಯಾರೇನು ಹೇಳಿದ್ರು ತಲೆ ಕೆಡಿಸ್ಕೊಳ್ಳೋದಿಲ್ಲ ಇವಾಗ. ಓಕೆ, ಇನ್ನು ಮಾತಾಡ್ತಾರೆ, ಜಾಸ್ತಿ ಮಾತಾಡ್ತೀನಿ. ಎಲ್ಲರಿಗೂ ಯಾರೆಲ್ಲ ಪ್ರೀತಿಯಿಂದ ಕಮೆಂಟ್ಸ್ ಮಾಡಿದ್ದಾರೆ ಅವರೆಲ್ಲರಿಗೂ ಆದಷ್ಟು ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ನಾನು. ಅಂದರೆ ರಿಪ್ಲೈ ಮಾಡೋಣ ಅಂತ ಅಂದ್ಕೊಂಡೆ ನೋಡ್ತಾ ಇದ್ದೆ, ಬಟ್ ಟೈಮ್ ಆಗಲಿಲ್ಲ. ನಾನು ಹಾಗೆ ಅಡುಗೆ ಮಾಡ್ಕೊಳ್ತಾ ನೋಡ್ತಾ ಇದ್ದೆ ಕಮೆಂಟ್ಸ್ನ, ಹಾಗಾಗಿ ನಾನು ರಿಪ್ಲೈ ಮಾಡೋಕ್ಕಾಗಿಲ್ಲ. ಒಂದಿನ ಕೂತ್ಕೊಂಡು ಫ್ರೀ ಮಾಡಿಕೊಂಡು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ, ಆದಷ್ಟು ಟ್ರೈ ಮಾಡ್ತೀನಿ. ಓಕೆ, ಇದರೊಟ್ಟಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಒಂದು ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತಾ ನಾನು ನಿಮಗೆ ಸಿಗ್ತೀನಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಬರಲಾ? ಬಾಯ್, ಸಿ ಯು, ಥ್ಯಾಂಕ್ ಯು ಫಾರ್ ವಾಚಿಂಗ್.